ಹಾಯ್ ಫ್ರೆಂಡ್ಸ್, ವಿಜು ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾವು ಇಂಗ್ಲೀಷ್ನ ಕನ್ನಡದಲ್ಲಿ ಕೊಟ್ಟ ಶಬ್ದಗಳನ್ನ ಇಂಗ್ಲೀಷಲ್ಲಿ ಯಾವ ಥರ ಬರೀಬೇಕು ಅಂತ ಸಿಂಪಲ್ ಆಗಿ ಒಂದು ಮೆಥಡ್ನ ಹೇಳ್ಕೊಡ್ತಾ ಇದ್ದೀವಿ. ಈ ಮೆಥಡ್ನ ಫಾಲೋ ಮಾಡಿ ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಕೊಟ್ಟಿರುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ಬರೆಯೋದನ್ನು ಈಸಿಯಾಗಿ ಕಲಿಸ್ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಇವಾಗ ನೋಡಿ, ಕರ್ನಾಟಕ ಅಂತ ಯಾರಾದರೂ ಕೊಟ್ಬಿಟ್ಟು ಇದನ್ನು ಇಂಗ್ಲೀಷಲ್ಲಿ ಬರೀ ಅಂದರೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಆ ಕಷ್ಟನ ಈಸಿಯಾಗಿ ಯಾವ ಥರ ಬರೀಬೇಕು ಅಂತ ಮಕ್ಕಳಿಗೆ ನಾವು ಸುಲಭವಾಗಿ ಬಿಡಿಸಿ ಹೇಳೋದು ಒಂದು ಪ್ರಯತ್ನ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ನೋಡಿ ಹಾಗೂ ಅರ್ಥ ಮಾಡಿಕೊಂಡು ಇದೇ ರೀತಿ ಶಬ್ದಗಳನ್ನ ಬರೆಯೋಕ್ಕೆ ಶುರು ಮಾಡಿ, ಸರಿನಾ? ಈ ಕರ್ನಾಟಕ ಅಂತ ಕೊಟ್ಟರೆ ನಾವೇನು ಮಾಡ್ತಿದ್ವಿ ಅಂದರೆ ಇದನ್ನು ಬಿಡಿಸಿ ಬರೀಕೊಳ್ಬೇಕು. ಫಸ್ಟು ಏನಂದರೆ ಕ ಪ್ಲಸ್ ಅ ಪ್ಲಸ್ ರ ಪ್ಲಸ್ ನ ಪ್ಲಸ್ ಆ ಪ್ಲಸ್ ಟ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅ, ಇದನ್ನು ಬಿಡಿಸಿ ಬರೆದಾಗ ಈ ರೀತಿ ಬರುತ್ತದೆ. ಇದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಏನು ಮಾಡ್ಬೇಕಂದ್ರೆ ಇಂಗ್ಲೀಷ್ ಶಬ್ದಗಳಲ್ಲಿ ಬರೀಕೊಳ್ಬೇಕು. ಯಾವ ಥರ ಅಂದರೆ ಕ ಬರೆದ್ರೆ ಅದ್ರ ಬದಲಿ ಕೆ ಅಂತ ಆಗುತ್ತೆ, ಅ ಅಂದರೆ ಎ ಆಗುತ್ತೆ, ರ ಅಂದರೆ ಆರ್ ಆಗುತ್ತೆ, ನ ಅಂದ್ರೆ ಎನ್ ಆಗುತ್ತೆ, ಆ ಅಂದ್ರೆ ಅ ಆಗುತ್ತೆ, ಎ ಆಗುತ್ತೆ, ಟ ಅಂದರೆ ಟಿ ಆಗುತ್ತೆ, ಅ ಅಂದರೆ ಎ ಆಗುತ್ತೆ, ಕ ಅಂದರೆ ಕೆ ಆಗುತ್ತೆ, ಅ ಅಂದರೆ ಎ ಆಗುತ್ತೆ. ಸೊ ಈ ರೀತಿ ಬಿಡಿಸಿ ಬರೆದು ನಾವು ಇದನ್ನು ಮರ್ಜ್ ಮಾಡಬೇಕು. ಈ ಪ್ಲಸ್ ಚಿಹ್ನೆಗಳನ್ನ ತೆಗೆದುಹಾಕ್ಬಿಡ್ಬೇಕು. ಅವಾಗೇನಾಗುತ್ತೆ, ಕರ್ನಾಟಕ ಅಂತ ಶಬ್ದ ಬರುತ್ತೆ. ಸೊ ಈ ರೀತಿ ನೀವು ಹೆಚ್ಚಿನ ಶಬ್ದಗಳನ್ನು ಬರೆದು ನಿಮ್ಮ ಇಂಗ್ಲೀಷ್ ಕಲಿಕೆಯನ್ನು ರೂಢಿ ಮಾಡಿಕೊಳ್ಳಿ ಹಾಗೂ ಹೆಚ್ಚಿಸಿಕೊಳ್ಳಿ, ಇಂಗ್ಲೀಷ್ ಸ್ಕಿಲ್ಲನ್ನು ಹೆಚ್ಚಿಸಿಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಕೂಡ ಬರುತ್ತೆ. ಬರಿತಾ ಬರಿತಾ ನಿಮಗೆ ಒಳ್ಳೆಯ ಶಬ್ದಗಳು, ಮತ್ತೆ ಶಬ್ದಗಳನ್ನ ಬರಿತಾ ನಿಮಗೆ ಒಳ್ಳೆಯ ಒಂದು ನಾಲೆಜ್ ಕೂಡ ಬರುತ್ತೆ. ಸೊ ಮಕ್ಕಳೇ, ಇದನ್ನು ಫಾಲೋ ಮಾಡಿ ಹಾಗೂ ವಿಜು ಸ್ಟುಡಿಯೋನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ಬರೋ ವಿಡಿಯೋಗಳಿಗೆ ನಿಮಗೆ ಬೆಲ್ ನೋಟಿಫಿಕೇಶನ್ ಬರೋ ಥರ ಬೆಲ್ಲನ್ನು ಕ್ಲಿಕ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.